ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ರಾಜ್ ಬಿ ಶೆಟ್ಟಿ ಹಾಗೂ ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ 45 ಸಿನಿಮಾದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಹಂಚಿಕೊಳ್ಳಲು ಬಂದಿದ್ದೇವೆ. 45 ಇದು ಫ್ಯಾಂಟಸಿ ಆಕ್ಷನ್ ಡ್ರಾಮಾ ಜಾನರ್ ನಲ್ಲಿ ಬಂದಿರುವ ಸಿನಿಮಾ ಆಗಿದೆ. ಈ ಸಿನಿಮಾನ ಅರ್ಜುನ್ ಜನ್ಯ ಅವರು ಒಂದೊಳ್ಳೆ ಕಾನ್ಸೆಪ್ಟ್ ಮತ್ತೆ ಸ್ಟೋರಿ ಅದ್ರ ಜೊತೆಗೆ ಸ್ಕ್ರೀನ್ ಪ್ಲೇ ಮಾಡಿದ್ರೂ ಕೂಡ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಚೆನ್ನಾಗೇ ಇದೆ ಅಂತಾನೆ ಹೇಳ್ಬೇಕು. ಇಂಟರ್ವೆಲ್ ಬ್ಲಾಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಲ್ಯಾಗ್ ಅಂತ ಅನ್ಸಿ ಆಮೇಲೆ ಅನ್ವಾಂಟೆಡ್ ಸೀನ್ಗಳು ಒಂದೊಂದೇ ಆಡ್ ಆಗ್ತಾ ಹೋಗುತ್ತೆ. ಇನ್ನು ಪ್ರೀ ಕ್ಲೈಮ್ಯಾಕ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ಸ್ಟಾರ್ಟಿಂಗ್ ಅಲ್ಲಿ ಬಿಲ್ಡಪ್ ಆಗಿರೋ ಸ್ಟೋರಿ ಏನಿರತ್ತೆ ಅದು ಮೂವ್ ಆಗದೇನೆ ಎಲ್ಲೋ ಸ್ಟ್ರಕ್ ಆಗೋಗ್ಬಿಟ್ಟಿದೆ ಅಂತ ಅನ್ಸಿ ಈ ಸಿನಿಮಾ ಲಾಸ್ಟ್ಗೆ ಒಂದು ಬಿಲೋ ಆವರೇಜ್ ಸಿನಿಮಾ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. 45 ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರುವುದಾದರೆ, ಒಬ್ಬ ಮನುಷ್ಯ ಮರಣದ ನಂತರ ಗರುಡ ಪುರಾಣದ ಪ್ರಕಾರ ತನ್ನ ಆತ್ಮ ಹೇಗೆಲ್ಲ ಮಾಡುವುದು ಮತ್ತು ಏನೆಲ್ಲ ಮಾಡುವುದು ಎಂಬುದೇ ಈ ಸಿನಿಮಾದ ಸ್ಟೋರಿ ಆಗಿದ್ದು, ವಿನಯ್ ಎಂಬ ಆತನು ಸತ್ತ ನಂತರ ಗರುಡ ಪುರಾಣದ ಡಾಕ್ಯುಮೆಂಟರಿ ನೋಡುತ್ತಾ ತನ್ನ ಆತ್ಮ ಅದನ್ನೆಲ್ಲ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ ಅಂತ ತಿಳ್ಕೊಂಡು ಹೇಗೆ ಅವನು 45 ದಿನಗಳ ಕಾಲ ಗರುಡ ಪುರಾಣ ಆಚರಣೆಯನ್ನು ನೋಡುತ್ತಾನೆ ಎಂಬುದೇ ಈ ಸಿನಿಮಾದ ಒಂದು ಸ್ಟೋರಿ ಆಗಿದೆ. ಇನ್ನು ಈ ಸಿನಿಮಾದ ಕ್ಯಾಸ್ಟ್ ವಿಷಯಕ್ಕೆ ಬರುವುದಾದರೆ, ಸ್ಟಾರ್ಟಿಂಗ್ ನಲ್ಲಿ ಬರುವಂತಹ ಲೀಡ್ ರೋಲ್ ನಲ್ಲಿ ಪ್ಲೇ ಮಾಡಿರುವಂತಹ ರಾಜ್ ಬಿ ಶೆಟ್ಟಿ ಅವರು ತಮಗೆ ನೀಡಿರುವಂತಹ ಒಬ್ಬ ಸಾಫ್ಟ್ವೇರ್ ಎಂಪ್ಲಾಯಿ ಕ್ಯಾರೆಕ್ಟರ್ ಅನ್ನು ಒಂದೊಳ್ಳೆ ಕ್ಯಾರೆಕ್ಟರೇ ಸಿಕ್ಕಿ ಅದಕ್ಕೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಜಸ್ಟಿಫೈ ಮಾಡಿದ್ದಾರೆ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಅಟ್ರಾಕ್ಟ್ ಆದ ರಿಯಲ್ ಸ್ಟಾರ್ ಉಪೇಂದ್ರ ಅವರ ವಿಷಯಕ್ಕೆ ಬರುವುದಾದರೆ, ಖಳನಾಯಕ ನೆಗೆಟಿವ್ ರೋಲ್ ಅಲ್ಲಿ ಬಹಳ ಚೆನ್ನಾಗಿ ಮಾಡಿ ತಮ್ಮ ಫ್ಯಾನ್ಸ್ಗೆ ತಮ್ಮ ಹಳೆ ಮೂವೀಸ್ ಡೈಲಾಗ್ ಇಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟರು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ 3ನೇ ಲೀಡ್ ರೋಲ್ ಅಲ್ಲಿ ಪ್ಲೇ ಮಾಡಿರುವಂತಹ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ವಿಷಯಕ್ಕೆ ಬರುವುದಾದರೆ, ಇಂಟರ್ವೆಲ್ ನಲ್ಲಿ ಅವ್ರ ಎಂಟ್ರಿ ಆಗತ್ತೆ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಪೂರ್ತಿ ಅವ್ರಿಗೆ ಕೊಟ್ಟಿರುವಂತಹ ಒಂದು ಏಜ್ ಆಗಿರುವಂತಹ ಕ್ಯಾರೆಕ್ಟರ್ ನ ಅರ್ಜುನ್ ಜನ್ಯ ಅವರು ತುಂಬಾ ಚೆನ್ನಾಗಿ ಬರ್ಕೊಂಡು ಅದಕ್ಕೆ ಶಿವರಾಜ್ ಕುಮಾರ್ ಅವರು ತಮ್ಮ ಪ್ರೀವಿಯಸ್ ಮೂವೀಸ್ ನ ಕೆಲವೊಂದು BGMs ಮತ್ತೆ ಡೈಲಾಗ್ಸ್ ಇಂದ ಇಡೀ ಫ್ಯಾನ್ಸ್ ಗೆನೆ ಒಂದು ಐಫಿಸ್ಟ್ ಅಂತಾನೆ ಹೇಳ್ಬೋದು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ರಾಜ್ ಬಿ ಶೆಟ್ಟಿ ಅವರಿಗೆ ಜೋಡಿಯಾಗಿ ಫೀಮೇಲ್ ಲೀಡ್ ಆದಂತಹ ಕಸ್ತೂರ್ಬಾ ಮಣಿ ಅವರು ಸಹ ತಮಗೆ ಕೊಟ್ಟಿದ್ದ ಪಾತ್ರವನ್ನು ನಿಭಾಯಿಸಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಮಂಜು ಪಾವಗಡ, ಸುಧಾ ರಾಣಿ ಮತ್ತು ಪ್ರಮೋದ್ ಶೆಟ್ಟಿ ಮತ್ತು ಇತರರು ತಮಗೆ ನೀಡಿದ ಪಾತ್ರದಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿ ಜಸ್ಟಿಫಿಕೇಶನ್ ನೀಡಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಈ ಸಿನಿಮಾದ ಡೈರೆಕ್ಟರ್ ಆದ ಅರ್ಜುನ್ ಜನ್ಯ ಅವರ ವಿಷಯಕ್ಕೆ ಬರುವುದಾದರೆ, ಅವರು ಸ್ಟೋರಿ, ಕಾನ್ಸೆಪ್ಟ್, ಸ್ಕ್ರೀನ್ ಪ್ಲೇ ಎಲ್ಲ ಏನಿದೆ ಚೆನ್ನಾಗಿ ಚೂಸ್ ಮಾಡಿದ್ರು ಮತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲೂ ಕೂಡ ಎಲ್ಲೋ ಫಸ್ಟ್ ಹಾಫ್ ವರ್ಗುನೇ ಸೀಮಿತ ಆದ್ರು ಮತ್ತು ಸೆಕೆಂಡ್ ಹಾಫ್ ಮತ್ತೆ ಕ್ಲೈಮ್ಯಾಕ್ಸ್ ಎಲ್ಲ ಅಷ್ಟು ಚೆನ್ನಾಗಿರ್ಲಿಲ್ಲ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಸ್ಕ್ರೀನ್ ಪ್ಲೇ, ಸ್ಟೋರಿ ಎಲ್ಲ ಚೆನ್ನಾಗಿ ಬಿಲ್ಡಪ್ ಮಾಡಿ ಇಂಟರ್ವೆಲ್ ಬ್ಲಾಕ್ ವರ್ಗು ತುಂಬಾ ಚೆನ್ನಾಗೇ ಇದ್ರೂ ಕೂಡ ಯಾವಾಗ ಶಿವಣ್ಣ ಅವರು ಸ್ಕ್ರೀನ್ ಮೇಲೆ ಬರ್ತಾರೋ ಅವ್ರನ್ನ ಸೆಕೆಂಡ್ ಹಾಫ್ ಅಲ್ಲಿ ಜಾಸ್ತಿ ಸ್ಕ್ರೀನ್ ಟೈಮ್ ಕೊಡಬೇಕು ಅನ್ನೋ ಒಂದು ರೀಸನ್ಗೆ ಎಲ್ಲೋ ಅನ್ವಾಂಟೆಡ್ ಆದಂತಹ ಒಂದು ಆಕ್ಷನ್ ಸೀನ್ಸ್ ಆಗಿರ್ಬೋದು, ಕಾಮಿಡಿ ಸೀನ್ಸ್ ಆಗಿರ್ಬೋದು ಮತ್ತು ಇತರೆ ಡ್ರಾಮಾ ಸೀನ್ಗಳನ್ನು ತುಂಬಿಸಿದ್ದಾರೆ ಮತ್ತು ಕ್ಲೈಮ್ಯಾಕ್ಸ್ ಕೂಡ ಕೆಡಿಸಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಮ್ಯೂಸಿಕ್ ವಿಷಯಕ್ಕೆ ಬರುವುದಾದರೆ, ಮ್ಯೂಸಿಕ್ ಡೈರೆಕ್ಟರ್ ಸ್ವತಃ ಡೈರೆಕ್ಟರ್ ಆದ ಅರ್ಜುನ್ ಜನ್ಯ ಅವರೇ ಆಗಿರೋದ್ರಿಂದ ಸಿನಿಮಾ ಮುಂಚೆ ರಿಲೀಸ್ ಆದಂತ ಒಂದು ಸಾಂಗ್ ಸಿನಿಮಾ ಅಲ್ಲಿ ಇಲ್ಲಿಲ್ಲ. ಅದು ಇಲ್ಲದೆ ಇದ್ದಿದ್ದೇ ಒಳ್ಳೇದಾಯ್ತು ಅನ್ಸ್ತು. ಯಾಕಂದ್ರೆ ಆ ಸಾಂಗ್ಗೆ ಸಿನಿಮಾ ಅಲ್ಲಿ ಎಲ್ಲೂ ಸ್ಕೋಪ್ ಇರಲಿಲ್ಲ. ಅದಲ್ಲದೆ ಸಿನಿಮಾಗೆ ಬೇಕಾದಂತ BGM ಚೆನ್ನಾಗೇ ಕೊಟ್ಟಿದ್ದಾರೆ.
ಆಮೇಲೆ ಮ್ಯೂಸಿಕ್ ಕೂಡ ಅನ್ವಾಂಟೆಡ್ ಯಾವುದು ಇಲ್ಲ ಅಂತ ಅನ್ಸುತ್ತೆ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಸಿನಿಮಾಟೋಗ್ರಫಿ ಮತ್ತೆ VFX ವಿಷಯಕ್ಕೆ ಬರುವುದಾದರೆ ಕೆಲವೊಂದು ಜಾಗಗಳಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಎಸ್ಪೆಷಲಿ ಆ ಆತ್ಮ ಸಂಚರಿಸುವಂತಹ ದಾರಿ ಮತ್ತೆ ಗರುಡ ಪುರಾಣದ ಡಾಕ್ಯುಮೆಂಟರಿಯಲ್ಲಿ ಬರುವಂತಹ ಕೆಲವೊಂದು ಪೋರ್ಷನ್ಸ್ ಎಲ್ಲ VFX ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಬರುವುದಾದರೆ ಶಿವಣ್ಣ ಅವರನ್ನು ವಿವಿಧ ರೀತಿಯಲ್ಲಿ ತೋರಿಸಲು ಹೋಗಿ ಎಲ್ಲೋ ಎಡವಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಆಕ್ಷನ್ ವಿಷಯಕ್ಕೆ ಬರುವುದಾದರೆ ಆಕ್ಷನ್ ಮಾಸ್ಟರ್ ತುಂಬಾ ಸ್ಟೈಲಿಶ್ ಆಗಿ ಫೈಟ್ಸ್ ಗಳನ್ನ ಡಿಸೈನ್ ಮಾಡಿದ್ರು ಕೂಡ, ಆಕ್ಷನ್ ಎಲ್ಲ ಸ್ಟೈಲಿಶ್ ಆಗಿದ್ರು ಕೂಡ ಆಕ್ಷನ್ ಮಾಡಿದ ಲೆಂತ್ ಟೈಮಿಂಗ್ ಏನಿದೆ ಅದೆಲ್ಲೋ ಜಾಸ್ತಿ ಆಗಿ ಆಡಿಯನ್ಸ್ಗೆ ಬೋರ್ ಆಯ್ತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನ್ ವಿಷಯಕ್ಕೆ ಬರುವುದಾದರೆ ಬೇರೆಯವ್ರದ್ದೆಲ್ಲರದು ನಾರ್ಮಲ್ ಅಂತ ಅನ್ಸಿದ್ರು ಕೂಡ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಉಪಯೋಗಿಸಿದಂತಹ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ವೆಪನ್ಸ್ ಆಗಿರ್ಬೋದು, ಮತ್ತೆ ಎಸ್ಪೆಷಲಿ ಅವ್ರ ಬೈಕ್ ಡಿಸೈನಿಂಗ್ ಏನಿದೆ ಅದು ಒಂದು ಫ್ರೆಶ್ ಲುಕ್ ಕೊಡತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಕಾಮಿಡಿ ವಿಷಯಕ್ಕೆ ಬರುವುದಾದರೆ ಎಲ್ಲೋ ಈ ಸಿನಿಮಾದಲ್ಲಿ ಇಂಪೋಸ್ಟ್ ಕಾಮಿಡಿ ಇತ್ತು ಅಂತ ಅನ್ಸಲ್ಲ. ಅದ್ರ ಬದಲಾಗಿ ಸ್ಟೋರಿಗೆ ತಕ್ಕನಂಗೆ ಕಾಮಿಡಿ ಸೀನ್ಸ್ ಇತ್ತು ಮತ್ತು ಕೆಲವೊಂದು ಕಾಮಿಡಿ ಸೀನ್ಸ್ ಜೆನ್ಯೂನ್ ಹ್ಯೂಮರ್ ಕ್ರಿಯೇಟ್ ಮಾಡುತ್ತೆ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. 45 ಸಿನಿಮಾ ಫುಲ್ಲು ಕಂಪ್ಲೀಟ್ ಆಗಿ ನೋಡಾದ್ಮೇಲೆ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನು ಅಂತ ಅಂದರೆ, ಸ್ಟಾರ್ಟಿಂಗ್ ಅಲ್ಲಿ ಗರುಡ ಪುರಾಣದ್ದು ಕೆಲವೊಂದು ಕಾನ್ಸೆಪ್ಟ್ಸ್ ಎಲ್ಲ ತಗೊಂಡಿರೋದು ಅದೆಲ್ಲ ಚೆನ್ನಾಗಿದ್ರೂ ಕೂಡ ಲಾಸ್ಟ್ ಅಲ್ಲಿ ಉಪ್ಪಿ ಮತ್ತೆ ಶಿವಣ್ಣನ ಫೇಸ್ ಆಫ್ ಮಾಡಲೇಬೇಕು ಅಂತ ಇಂಪೋಸ್ ಮಾಡಿ ಯಮಧರ್ಮರಾಜನನ್ನು ಸೋಲಿಸುವುದಕ್ಕೆ ಜಗತ್ತಿನ ಅಧಿಪತಿಯಾದಂತಹ ಶಿವನ ಎಲ್ಲಾ ಅವತಾರಗಳನ್ನು ತರಿಸಿ ಅವರಿಬ್ಬರ ನಡುವೆ ಯುದ್ಧವನ್ನು ಮಾಡಿಸುವುದು ಬೇಕಾಗಿಲ್ಲ ಅನ್ನಿಸುತ್ತದೆ. ನಮ್ಮ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.